ಒಬ್ಬಳು ಹೆಣ್ಣು ಮಗಳು. ಆಕೆ ಮನೆಯಿಂದ ಹೊರಗೆ ಕಾಲಿಟ್ಟ ಕ್ಷಣದಿಂದಲೇ ಅವಳ ಪ್ರಯಾಣ ಮುಗಿಯುವವರೆಗೂ ಮನೆಯವರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಜಾಗೃತಿಯಿಂದ ಹೋಗು, ತಲುಪಿದ ಮೇಲೆ ಒಂದು ಕರೆ ಮಾಡು, ಒಂದು ಮೆಸೇಜ್ ಆದರೂ ಹಾಕು ಎಂಬ ಮಾತುಗಳು ಕೇವಲ ಪದಗಳಲ್ಲ, ಅವು ಮನೆಯವರ ಪ್ರೀತಿ, ಕಾಳಜಿ ಮತ್ತು ಆತಂಕದ ಪ್ರತಿಬಿಂಬ. ಸಮಯ ಕಳೆಯುತ್ತಾ ಹೋದಂತೆ ಅವಳಿಂದ ಯಾವುದೇ ಸುದ್ದಿ ಬರದಿದ್ದರೆ ತಾಯಿಯ ಕಣ್ಣುಗಳು ಬಾಗಿಲಿನತ್ತ ನೆಟ್ಟಗಿರುತ್ತವೆ. ತಂದೆಯ ಮನಸ್ಸು ಸಾವಿರ ಪ್ರಶ್ನೆಗಳನ್ನು ಕೇಳುತ್ತಿರುತ್ತದೆ. ಅಣ್ಣ, ತಮ್ಮ, ಗಂಡ ಅಥವಾ ಕುಟುಂಬದವರು ಮತ್ತೆ ಮತ್ತೆ ಮೊಬೈಲ್ ನೋಡುತ್ತಲೇ ಇರುತ್ತಾರೆ. ಯಾಕೆಂದರೆ ಇಂದಿನ ಸಮಾಜದಲ್ಲಿ ಒಬ್ಬಳು ಹೆಣ್ಣು ಮಗಳು ಹೊರಗೆ ಹೋದರೆ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾಳೆ ಎಂಬ ವಿಶ್ವಾಸವೇ ಹಲವರ ಮನಸ್ಸಿನಲ್ಲಿ ಕಳವಳವಾಗಿ ಮಾರ್ಪಟ್ಟಿದೆ. ಒಬ್ಬಳು ಹೆಣ್ಣು ಮನೆಗೆ ಸುರಕ್ಷಿತವಾಗಿ ತಲುಪಿದಳು ಎಂಬ ಸುದ್ದಿ ಬಂದಾಗ ಮಾತ್ರ ಆ ಮನೆಯವರ ಉಸಿರು ಸಹಜವಾಗುತ್ತದೆ. ಅವರ ಮುಖದಲ್ಲಿ ನೆಮ್ಮದಿಯ ನಗು ಮೂಡುತ್ತದೆ. ಹೆಣ್ಣು ದುರ್ಬಲಳಲ್ಲ, ಆದರೆ ಅವಳು ಬದುಕುತ್ತಿರುವ ಸಮಾಜವೇ ಕೆಲವೊಮ್ಮೆ ಅವಳನ್ನು ಭಯದಿಂದ ಬದುಕುವಂತೆ ಮಾಡುತ್ತದೆ. ಒಬ್ಬಳು ಹೆಣ್ಣು ಕೇವಲ ಒಂದು ವ್ಯಕ್ತಿಯಲ್ಲ, ಅವಳು ಒಬ್ಬ ತಂದೆಯ ಹೆಮ್ಮೆ, ಒಬ್ಬ ತಾಯಿಯ ಪ್ರಾಣ, ಒಬ್ಬ ಅಣ್ಣನ ಕಾಳಜಿ, ಒಬ್ಬ ಗಂಡನ ಬದುಕು, ಮಕ್ಕಳ ಇಡೀ ಪ್ರಪಂಚ. ಹೆಣ್ಣಿನ ಸ್ವಾತಂತ್ರ್ಯ ಎಂದರೆ ಅವಳು ಭಯವಿಲ್ಲದೆ ಹೊರಗೆ ಹೋಗಿ ಸುರಕ್ಷಿತವಾಗಿ ಮನೆಗೆ ಮರಳುವ ಹಕ್ಕು. ಪ್ರತಿಯೊಬ್ಬ ಹೆಣ್ಣನ್ನು ಗೌರವಿಸಿ ಅವಳ ಸುರಕ್ಷತೆಯನ್ನ ಕಾಪಾಡಿ, ಏಕೆಂದರೆ ಅವಳನ್ನು ಕಾಯುತ್ತಿರುವ ಒಂದು ಕುಟುಂಬ ಯಾವಾಗಲೂ ಇರುತ್ತದೆ.